ಜಗತ್ತನ್ನೇ ನಡುಗಿಸಿರೋ ಕೊರೋನಾ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗಿದೆ. ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗಲಕ್ಷಣ. ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಅಥವಾ ಟಿಶ್ಯೂ ಪೇಪರ್ ಬಳಸಿ, ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು ಉತ್ತಮ. ಮುನ್ನೆಚ್ಚರಿಕೆಯಾಗಿ ಸೂಕ್ತ ಮಾಸ್ಕ್ಗಳನ್ನು ಧರಿಸುವುದು ಒಳಿತು. ನಮಸ್ಕಾರ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡ್ಗುಂದು. ಮುಖ್ಯಾಂಶಗಳು: ರಜೆ ಮೇಲೆ ಬಂದಿದ್ದ ಯೋಧ ಹುತಾತ್ಮ. ಕರ್ನಾಟಕ ಬ್ಯಾಂಕ್ನಲ್ಲಿ ಆಕಸ್ಮಿಕ ಬೆಂಕಿ. ಕಪ್ಪದಗುಡ್ಡದಲ್ಲಿ 11 ಬೇಟೆಗಾರರ ಬಂಧನ. ಲಾಕ್ಡೌನ್ ನಿಯಮ ಮೀರೋರಿಗೆ ಯಮಧರ್ಮನ ವಾರ್ನಿಂಗ್. ಗಾಳಿ ಮಳೆಗೆ ನೆಲಕ್ಕುರುಳಿದ ಮಾವಿನ ಫಸಲು. ನೂರಕ್ಕೂ ಹೆಚ್ಚು ಜನರಿಗೆ ದಿನಸಿ ವಸ್ತುಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ವಾರ್ತೆಗಳ ವಿವರ. ರಜೆ ಮೇಲೆ ಊರಿಗೆ ಬಂದಿದ್ದ ಯೋಧ ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟ ಘಟನೆ ಗದಗ ತಾಲೂಕಿನ ಶಾಗೋಟಿ ಗ್ರಾಮದಲ್ಲಿ ನಡೆದಿದೆ. ರಜೆ ಮೇಲೆ ಊರಿಗೆ ಬಂದಿದ್ದ ಯೋಧ ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟ ಘಟನೆ ತಾಲೂಕಿನ ಶಾಗೋಟಿ ಗ್ರಾಮದಲ್ಲಿ ನಡೆದಿದೆ. ವೀರಪ್ಪ ತಹಸೀಲ್ದಾರ್ ಮೃತಪಟ್ಟ ಯೋಧ. ರಜೆ ಮೇಲೆ ತಿಂಗಳ ಹಿಂದೆಯೇ ಊರಿಗೆ ಬಂದಿದ್ದ ವೀರೇಶ್ ನಿಮೋನಿಯಾ ಹಾಗೂ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದರು. ಹೀಗಾಗಿ ಗದಗ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲದೆ ಕೋವಿಡ್-19 ಪರೀಕ್ಷೆಗೂ ಒಳಪಡಿಸಲಾಗಿತ್ತು. ನಕಾರಾತ್ಮಕವಾಗಿ ಬಂದಿತ್ತು. ಬುಧವಾರ ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯೋಧ ಹುತಾತ್ಮರಾಗಿದ್ದಾರೆ. ಯೋಧ ವೀರೇಶ್ 158 ಬಟಾಲಿಯನ್ BSF ವೆಸ್ಟ್ ಬೆಂಗಾಲ್ನಲ್ಲಿ 2006ರಿಂದ ಸೇವೆ ಸಲ್ಲಿಸುತ್ತಿದ್ದರು. ಏಪ್ರಿಲ್ 15ಕ್ಕೆ ರಜೆ ಮುಗಿದಿತ್ತು. ಲಾಕ್ಡೌನ್ ಕಾರಣದಿಂದ ಊರಲ್ಲಿಯೇ ಉಳಿದಿದ್ದರು. ಯೋಧ ವೀರೇಶ್ ಪತ್ನಿ, 2 ಮಕ್ಕಳು, ತಂದೆ ತಾಯಿ ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಗುರುವಾರ ಸರ್ಕಾರಿ ಗೌರವದೊಂದಿಗೆ ಕುಟುಂಬದ ಕೇವಲ ಜನರ ಸಮ್ಮುಖದಲ್ಲಿ ಯೋಧನ ಅಂತ್ಯಕ್ರಿಯೆ ನೆರವೇರಿತು. ಗದಗ ಜಿಲ್ಲೆಯ
ಜಿಲ್ಲೆಯ ಲಕ್ಷ್ಮೇಶ್ವರ ಬಸ್ ನಿಲ್ದಾಣದ ಪಕ್ಕದ ಕಟ್ಟಡವೊಂದರಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿದ ಬೆಂಕಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು. ಲಕ್ಷ್ಮೇಶ್ವರ ಬಸ್ ನಿಲ್ದಾಣದ ಪಕ್ಕದ ಕಟ್ಟಡವೊಂದರಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು. ರಾತ್ರಿಯೇ ಬೆಂಕಿಯನ್ನು ಸಿಬ್ಬಂದಿಗಳು ನಂದಿಸಿದರು. ಬ್ಯಾಂಕ್ ಪೀಠೋಪಕರಣಗಳಿಗೆ ಹಾನಿಯಾಗಿದೆ. ಹಣ ಹಾಗೂ ದಾಖಲೆಗಳು ಸೇಫ್ ಆಗಿವೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊರೋನಾ ಸಂಕಷ್ಟದ ನಡುವೆಯೂ ಜಿಲ್ಲೆಯ ಕಪ್ಪತಗುಡ್ಡ ತಪ್ಪಲಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ 11 ಜನ ಕಳ್ಳ ಬೇಟೆಗಾರರು ಸೆರೆಯಾಗಿದ್ದಾರೆ. ಕೊರೋನಾ ಸಂಕಷ್ಟದ ನಡುವೆಯೂ ಜಿಲ್ಲೆಯ ಕಪ್ಪತಗುಡ್ಡ ತಪ್ಪಲಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ 11 ಜನ ಕಳ್ಳ ಬೇಟೆಗಾರರು ಸೆರೆಯಾಗಿದ್ದಾರೆ. ಕಾಡು ಮೊಲವನ್ನು ಬಲೆಗೆ ಕಡವಲು ಹೊಂಚು ಹಾಕಿದ್ದು ಕುಳಿತಿದ್ದ 11 ಜನರ ತಂಡವನ್ನು ಅರಣ್ಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಮುಂಡರಗಿ ತಾಲೂಕಿನ ಡೋಣಿ RFO ಶಿವರಾತ್ರೇಶ್ವರ ಸ್ವಾಮೀಜಿ ಯಾಡುತ್ತಿದ್ದ 11 ಜನರನ್ನು ನ್ಯಾಯಾಂಗಕ್ಕೆ ಗ್ರಾಮದ ವ್ಯಾಪ್ತಿಯ ಕಪ್ಪತಗುಡ್ಡ ಅರಣ್ಯ ಹಾಗೂ ಅವರ ತಂಡ ನಡೆಸಿದ ಕಾರ್ಯಾಚರಣೆ ಒಪ್ಪಿಸಿದ್ದಾರೆ. 11 ಬಲೆ 8 ಬೈಕ್ ಆರಾಧ್ಯ ಪ್ರದೇಶದಲ್ಲಿ ಕಳ್ಳರು ಸೆರೆಯಾಗಿದ್ದಾರೆ. ಮೊಲ, ನರಿ, ಕಾಡು ಹಂದಿ ಬೇಟೆ ಕಾರುಗಳು ವಶಪಡಿಸಿಕೊಂಡಿದ್ದಾರೆ. ಲಾಕ್ಡೌನ್ ನಡುವೆಯೂ ಬೇಕಾಬಿಟ್ಟಿಯಾಗಿ ಅವಳಿ ನಗರದ ಬೀದಿಯಲ್ಲಿ ಸಂಚರಿಸುತ್ತಿದ್ದ ಜನರಿಗೆ ಯಮ ಮತ್ತು ಕಿಂಕರರು ಎಚ್ಚರಿಕೆ ನೀಡಿ ಕಳುಹಿಸಿದರು.
ಲಾಕ್ಡೌನ್ ನಡುವೆಯೂ ಬೇಕಾಬಿಟ್ಟಿಯಾಗಿ ಅವಳಿ ನಗರದ ಬೀದಿಯಲ್ಲಿ ಸಂಚರಿಸುತ್ತಿದ್ದ ಜನರಿಗೆ ಯಮ ಮತ್ತು ಕಿಂಕರರು ಎಚ್ಚರಿಕೆ ನೀಡಿ ಕಳುಹಿಸಿದರು. ಇದು ಬೆಟಗೇರಿ ಪೊಲೀಸರು ನಡೆಸಿದ ವಿನೂತನ ಕಾರ್ಯಕ್ರಮ. ಯಮ ಕಿಂಕರರ ವೇಷ ಧರಿಸಿದ ಪೊಲೀಸರು ಅವಳಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೇಕಾಬಿಟ್ಟಿಯಾಗಿ ಸಂಚರಿಸುತ್ತಿದ್ದ ಜನರಿಗೆ ಎಚ್ಚರಿಕೆ ನೀಡಿ ಗಮನ ಸೆಳೆದರು. ಗದೆ ಹಿಡಿದು ಬೀದಿ ಬೀದಿ ತಿರುಗಿದ ಯಮ, ಲಾವಟಿ ಹಿಡಿದು ಸಾಥ್ ನೀಡಿದ ಕಿಂಕರರು ಜನರಲ್ಲಿ ಕೊರೋನಾ ಜಾಗೃತಿ ಮೂಡಿಸಿದರು. ದಾರಿಯುದ್ದಕ್ಕೂ ಯಮ ಕಿಂಕರರು ಎದುರಿಗೆ ಬರುತ್ತಿದ್ದ ಬೈಕ್ ಸವಾರರಿಗೆ, ವಾಹನ ಚಾಲಕರಿಗೆ ಸಾಮಾಜಿಕ ಅಂತರ ಪಾಠ ಮಾಡುತ್ತಾ ಸಾಗಿ ಗಮನ ಸೆಳೆದರು. ಮಹಾವಿಷ್ಣು ಬ್ರಹ್ಮ ಮರೀಚಿ ಕಶ್ಯಪ ವಂಶಾತ್ಮಜುಂಡ ಚತುರ್ದಶ ಭುವನ ಭಯ ನಿರ್ಮೂಲನುಂಡ ನೀತಿ ನಿಜಾಯಿತಿ ನ್ಯಾಯ ಧರ್ಮ ಸತ್ಯ ನಿತ್ಯ ಸಮಸ್ತ ಲೋಕ ಪರಿವೇಕ್ಷಿತುಂಡ ಸದಾ ಆದಿಪರಾಶಕ್ತಿ ಧ್ಯಾನುಂಡ ಯಮುಂಡ ಯಮ ಧರ್ಮ ರಾಜುಂಡ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮುಂಡವಾಡ ಗ್ರಾಮದಲ್ಲಿ ಗಾಳಿ ಮಳೆಗೆ ಮಾವಿನ ಫಸಲು ನೆಲಕ್ಕುರುಳಿದೆ. ಮೊದಲೇ ಕೊರೋನಾ ಇರುವುದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಮತ್ತಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಮುಂಡವಾಡ ಗ್ರಾಮದ ರೈತ ರಮೇಶ್ ಕಳಕಿರೆಡ್ಡಿ ಬೆಳೆದಿದ್ದ ಮಾವು ಬೆಳೆ ರಭಸದ ಗಾಳಿಗೆ ಸಿಕ್ಕು ಮರದಲ್ಲಿಯೇ 2 ಟನ್ ಹೆಚ್ಚು ಮಾವು ಹಾಳಾಗಿದೆ. ನಿನ್ನೆ ರಾತ್ರಿ ಸುರಿದ ಮಳೆ, ಜೋರಾದ ಗಾಳಿ ಜೊತೆಗೆ ಆನೆಕಲ್ಲು ಮಳೆಯಾಗಿದೆ. ಇದರಿಂದ ನೆರಕುಳಿದ ಮಾವಿನ ಮರಗಳು. ಸಾಲ ಸೂಲ ಮಾಡಿ 8 ಎಕರೆ ಮಾವಿನ ಬೆಳೆ ಬೆಳೆದಿದ್ದ ರೈತ 3 ಲಕ್ಷದ ಲಾಭದ ನಿರೀಕ್ಷೆ ಮಾಡಿದ್ದ. ಆದರೆ ಈಗ ಅದು ನೀರಿನಲ್ಲಿ ಹುಣಸೆ ತೊಳೆದಂತಾಗಿದೆ. ಒಂದೆಡೆ ಕೊರೋನಾ ಸಂಕಟ, ಇತ್ತ ಪ್ರಕೃತಿ ಹೊಡೆತದಿಂದ ಕಂಗಾಲಾದ ಯುವ ರೈತ. ವೈರಸ್ ಹಬ್ಬೋದು ಹೇಗೆ? ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ. ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ, ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು. ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ.
ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರುವುದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡೋದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನ ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನ ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡಿಯಿರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನು ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ, ಒಳ್ಳೆಯದು. ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕೋವಿಡ್-19 ವೈರಸ್ ಬಂದಿದೆ. ಮಾರ್ಚ್ 22ರಿಂದ ದೇಶವೇ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ನಿಂದ ಗದಗ ಜಿಲ್ಲೆಯ ಬಡವರಿಗೆ ಸಾಕಷ್ಟು ತೊಂದರೆಯಾಗಿದೆ. ಅಂಥವರಿಗೆ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಶ್ರಯದಲ್ಲಿ ಅವರ ಸ್ವಂತ ಖರ್ಚಿನಿಂದ ಪಲಾವ್, ಬಿಸ್ಕೆಟ್, ಹಾಲು ಹಾಗೂ ದಿನಬಳಕೆ ವಸ್ತುಗಳನ್ನು ವಿತರಿಸುತ್ತಿದ್ದಾರೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದವರೆಗೂ ದಿನಸಿ ವಸ್ತುಗಳನ್ನು ವಿತರಿಸಿದರು. ಇಂದಿಗೆ 29 ದಿನಗಳ ಕಾಲ ಅವರು ಕಡು ಬಡವರು, ವಲಸೆಗಾರರು ಇರುವ ಸ್ಥಳಕ್ಕೆ ಹೋಗಿ ದಿನಸಿ ವಸ್ತು ವಿತರಿಸಲಾಯಿತು. ಪ್ರತಿ ದಿವಸ ಅವರು 100ಕ್ಕೂ ಹೆಚ್ಚು ಜನರಿಗೆ ದಿನಸಿ ವಸ್ತುಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ ಜಯತೋ. ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಗದಗ ಜಿಲ್ಲಾ ಗಜೇಂದ್ರಗಢದಲ್ಲಿ ಯಾವಾಗ ಕೊರೋನಾ ಪ್ರಾರಂಭವಾಯಿತು ದೇಶಾದ್ಯಂತ, ಮಾನ್ಯ ಪ್ರಧಾನಮಂತ್ರಿಗಳು ದಿನಾಂಕ 24ರಿಂದ ಅನಿಶ್ಚಿತದವರೆಗೆ ಲಾಕ್ಡೌನನ್ನು ಘೋಷಿಸಿದ ದಿನದಿಂದ, ಅಂದರೆ ದಿನಾಂಕ 25ರಿಂದ ನಾವು ನಮ್ಮ ಒಂದು ಬಾಗ್ಮಾರ್ ಸೇವಾ ಸಮಿತಿಯಿಂದ ದಿನನಿತ್ಯ, ಯಾಕಂದರೆ ಈ ನಿರ್ಗತಿಯರಿಗೆ, ಸ್ಲಮ್ ಏರಿಯಾದವರಿಗೆ, ಹಾಸ್ಪಿಟಲ್ದಲ್ಲಿ ರೋಗಿಗಳಿಗೆ, ಡಾಕ್ಟ್ರುಗಳಿಗೆ ಮತ್ತು ನರ್ಸ್ಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ದಿನನಿತ್ಯ ನಾವು ಆಹಾರ ಒಂದು ಪೂರೈಸಬೇಕೆಂದು ವಿಚಾರ ಮಾಡಿ ದಿನ 600ರಿಂದ 800 ಪ್ಯಾಕೆಟ್ಸನ್ನು ಫುಡ್ ತಯಾರು ಮಾಡಿ ನಾವು ದಿನನಿತ್ಯ ಎಲ್ಲ ಏರಿಯಾಕ್ಕೆ ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತಿಗೆ 30 ದಿವಸ ಆಯಿತು, ಒಂದು ತಿಂಗಳ. ಇದನ್ನು ನಾವು ಇನ್ನೂ ಮುಂದುವರಿಸ್ತಕ್ಕಂಥ ನಮ್ಮದು ಒಂದು ವಿಚಾರ. ಎಲ್ಲಿವರೆಗೆ ಲಾಕ್ಡೌನ್ ಇದೆ ಅಲ್ಲಿವರೆಗೆ ನಾವು ಇದನ್ನು ಮುಂದುವರಿಸ್ತೀವಿ.
ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಕೊರೋನಾ ವೈರಸ್ ತಡೆಗೆ ಎರಡನೇ ಹಂತದ ಲಾಕ್ಡೌನ್ ಹಿನ್ನೆಲೆ ಪ್ರತಿನಿತ್ಯ ಸಾರ್ವಜನಿಕರಿಗಾಗಿ ಕೋವಿಡ್-19 ಕೊರೋನಾ ವೈರಸ್ ತಡೆಗೆ ತಮ್ಮ ಮನೆ ಕುಟುಂಬವನ್ನು ತ್ಯಜಿಸಿ ಲಾಕ್ಡೌನ್ ಮುಗಿಯುವವರೆಗೂ ತಮ್ಮ ಪ್ರಾಣದ ಹಾಂಗು ಇಲ್ಲದೆ ಸಾರ್ವಜನಿಕರಿಗಾಗಿ ನಿರಂತರವಾಗಿ ಹೋರಾಡುತ್ತಿರುವ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ಪೌರ ಕಾರ್ಮಿಕರಿಗೆ ಪ್ರತಿದಿನ ತಮ್ಮ ಸಂಸ್ಥೆ ವತಿಯಿಂದ ಮುಂಜಾನೆ ಚಹಾದ ಜೊತೆಗೆ ಬ್ರೆಡ್ ಬಿಸ್ಕೆಟ್ ನೀಡಿ ನಂತರ ಅವರು ಮಧ್ಯಾಹ್ನದ ಹೊತ್ತಿಗೆ ಸಾರ್ವಜನಿಕರು ಸೇರಿ ಕೊರೋನಾ ವಿರುದ್ಧ ಹೋರಾಡುತ್ತಿರುವ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಪೌರ ಕಾರ್ಮಿಕರಿಗೆ ಆಹಾರದ ಕಿಟ್ ವಿತರಣೆ ಮಾಡುತ್ತಾರೆ. ಇದರ ನಿಜವಾಗಿ ಅಂದರೆ ನಾವು ನೋಡ್ತೀವಿ ಇಷ್ಟು ಲಾಕ್ಡೌನ್ ಇದ್ದರೂ ಸಹಿತ ಅನೇಕ ನಿರ್ಗತಿಕರು ಫುಡ್ಡಿಗಾಗಿ ಕಾತರಿಸ್ತಿರ್ತಾರೆ. ಅವ್ರಿಗೆ ಆಹಾರದ ಒಂದು ತೊಂದರೆಯಿಂದಾಗಿ ಅವರು ಕಾಯ್ತಾ ಇರ್ತಾರೆ ನಾವು ಬರೋವರೆಗೆ. ಇದ್ರ ಜೊತೆಗೆ ನಗರದಲ್ಲಿ ಹಂಚುವುದರ ಜೊತೆಗೆ ಗ್ರಾಮೀಣ ಭಾಗಗಳಲ್ಲಿ ಸುಮಾರು ರಾಂಪುರ ಅಂತ ಗ್ರಾಮ ಇದೆ, ಹಿರೇರಾಂಪುರ ಅಂತ ಇದೆ, ಹುಣಸಗೇರಿ, ಗೋಗೇರಿ, ಪೂರ್ತಿಗೇರಿ, ಕಾಲೇಶ್ವರ ಇಂಥ ಅನೇಕ ಸುತ್ತಮುತ್ತಲು ಗ್ರಾಮಗಳಲ್ಲಿ ಸಹಿತ ನಾವು ಆಹಾರವನ್ನು ವಿತರಣೆ ಆಹಾರದ ಜೊತೆಗೆ ನೀರಿನ ಪಾಕೆಟು 3 ದಿವಸಕ್ಕೊಮ್ಮೆ ಅಥವಾ 4 ದಿವಸಕ್ಕೊಮ್ಮೆ ಒಂದು ಸಿಹಿ ಬಿಸ್ಕೆಟ್ ಆಗಲಿ, ಬಾಳೆಹಣ್ಣು ಆಗಲಿ, ಸಿಹಿ ಆಗಲಿ, ಹಿಂಗೆ ಉಂಡೆ ಆಗಲಿ ನೀಡ್ತಕ್ಕಂಥ ಕಾರ್ಯಕ್ರಮ ನಾವು ಜಾರಿಯಲ್ಲಿ ಇಟ್ಟಿದ್ದೇವೆ. ಇದರ ಜೊತೆಗೆ ನಾವು ಇದು ಕೊರೋನಾ ನಿರೋಧಕ ಒಂದು ಸುರಂಗವನ್ನು ಪ್ರಾರಂಭಿಸಿದ್ದೇವೆ. ಅದು ಗಜೇಂದ್ರದ ಪ್ರವೇಶ ದ್ವಾರದಲ್ಲಿ ಅದನ್ನು ಕೂಡಿಸಿದ್ದೇವೆ. ದಿನನಿತ್ಯ 2,000, 3,000, 4,000 ಜನ ಅದರಲ್ಲಿ ನಮ್ಮ ನಗರಕ್ಕೆ ಖರೀದಿಗೆ 4 ತಾಸಿನ ಪ್ರಾರಂಭ ಇರ್ತಲ್ಲ ಆ ಸಂದರ್ಭದಲ್ಲಿ ಬಂದು ಅದರದ್ದು ಜನರಿಗೆ ಬಹಳ ಉಪಯೋಗವಾಗಿದೆ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ಕೊಡ್ತಾ ಇದ್ದೇನೆ. ಮತ್ತು ಸಂಜೆ ಹೊತ್ತಿಗೆ ಕೋವಿಡ್-19 ವಿರುದ್ಧ ಹೋರಾಡುತ್ತಿರುವ ಚಹಾದ ಜೊತೆ ಬ್ರೆಡ್ ಬಿಸ್ಕೆಟ್ ವಿತರಣೆ ಮಾಡುವುದು ಅವರ ಕೆಲಸ ಶ್ಲಾಘನೀಯ. ಇದರ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಒಂದು ಫಂಡಿನಲ್ಲಿ ಸಾರ್ವಜನಿಕ ವಿನಂತಿಸಿದಾಗ ನಾವು ಸಹ ಗದಗಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಶ್ರೀ ಇನ್ಚಾರ್ಜ್ ಸಚಿವರಾದ ಸಿ ಪಾಟೀಲ್ 2 ಲಕ್ಷ DD-ಯನ್ನು ನಾವು ಗದಗಿಗೆ ಹೋಗಿ ಕೊಟ್ಟು ಬಂದಿದ್ದೇವೆ. ಇದರ ಜೊತೆಗೆ ಮೂಕು ಪ್ರಾಣಿಗಳ ತೊಂದರೆಯನ್ನು ನೊಂದು ಕಂಡು ಗದಗಿನಿಂದ ಬರುವಾಗ ಅನೇಕ ದನಕರುಗಳು ದಾರಿಯಲ್ಲಿ ಮಲಗಿದ್ದು ಮನುಷ್ಯರಿಗೆ ಹೊರಗೆ ಬಿಡೋಂಗಿಲ್ಲ. ಆಹಾರ ಎಲ್ಲ ಪರಿಸ್ಥಿತಿ ಗಂಭೀರ ಇದ್ದಾಗ ಮೂಕು ಪ್ರಾಣಿಗಳಿಗೂ ನಾವು ವ್ಯವಸ್ಥೆ ಮಾಡಬೇಕಂತ ಚಿಂತನೆ ಮಾಡಿ ಮೊನ್ನೆ ನಾವು ಇಲ್ಲಿಂದ ಒಂದು ಬಸ್ಸಿನಲ್ಲಿ ಮೇವು ಹಾಗೂ ಬಾಳೆಹಣ್ಣು ತೆಗೆದುಕೊಂಡು ಹೋಗಿ ಮಾನ್ಯ ಮುನ್ಸಿಪಲ್ ಕಮಿಷನರ್ ಮನ್ಸೂರ್ ಅಲಿ ಅವರು ಬಂದಿದ್ದರು ಚಾಲನೆ ನೀಡಲಿಕ್ಕೆ. ಬೆಟಗೇರಿಯಿಂದ ಪ್ರಾರಂಭ ಮಾಡಿ ಅದನ್ನು ರಾತ್ರಿ 10:30 ಗಂಟೆವರೆಗೆ ನಾವು ವಿತರಿಸಿ ಬಂದಿದ್ದೇವೆ. ಈಗ ನಮ್ಮವರೇ ಆದ ಪರಿವಾರದವರು ಗದಗಿನಲ್ಲಿ ಶೈಲೇಶ್ ಬಾಗ್ಮಾರ್, ನಳಿನ್ ಬಾಗ್ಮಾರ್ ಅವರು ಅದನ್ನು ಮುಂದುವರಿಸ್ಕೊಳ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾವು ಮೇವಿನ ವ್ಯವಸ್ಥೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಅವರು ಮೇವನ್ನು ಖರೀದಿ ಮಾಡಿ ದಿನನಿತ್ಯ ಮೂಕು ಪ್ರಾಣಿಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗಿಯೂ ಮಾನವತಾವಾದಿಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಯಾಕಂದರೆ ಮೂಕು ಪ್ರಾಣಿಗಳ ನೋವು ಕೇಳೋರು ಯಾರು? ಮನುಷ್ಯರಿಗೂ ಈಗ ಹೊರಗೆ ಬರ್ತಕ್ಕಂಥ ತೊಂದರೆ ಇದೆ. ಈ ರೋಗ ಪರಮಾತ್ಮ ಶ್ರೀ ಕಾಲೇಶ್ವರ ತೀವ್ರವಾಗಿ ಇದನ್ನು ಬಗೆಹರಿಸಲಿ.
ಜನರು ಒಂದು ಸುಖ ಶಾಂತಿಯಿಂದ ಬಾಳೆಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಅಶೋಕ್ ಕುಮಾರ್ ದೇವರಾಜ್ ಬಾಗ್ಮಾರ್ ಸೇವಾ ಸಮಿತಿ ರಿಜಿಸ್ಟರ್ಡ್ ಗಜೇಂದ್ರಗಡ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ, ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ, ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಜೆ ಮೇಲೆ ಬಂದಿದ್ದ ಯೋಧ ಹುತಾತ್ಮ. ಕರ್ನಾಟಕ ಬ್ಯಾಂಕ್ನಲ್ಲಿ ಆಕಸ್ಮಿಕ ಬೆಂಕಿ. ಕಪ್ಪದ ಗುಡ್ಡದಲ್ಲಿ 11 ಬೇಟೆಗಾರರ ಬಂಧನ. ಲಾಕ್ಡೌನ್ ನಿಯಮ ಮೀರೋರಿಗೆ ಯಮಧರ್ಮನ ವಾರ್ನಿಂಗ್. ಗಾಳಿ ಮಳೆಗೆ ನೆಲಕ್ಕುರುಳಿದ ಮಾವಿನ ಫಸಲು. ನೂರಕ್ಕೂ ಹೆಚ್ಚು ಜನರಿಗೆ ದಿನಸಿ ವಸ್ತುಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಇವೆಷ್ಟಿನ ಸುದ್ದಿಗಳು. ವಾರ್ತೆಗೆ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು. ವೈರಸ್ ಹಬ್ಬೋದು ಹೇಗೆ? ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ. ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ, ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು. ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂಥ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರೋದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡೋದು ಒಳ್ಳೆಯದು.
ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನ ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನ ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡೀರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನ ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು.